ನಾನು ಅಂತ ಹೇಳ್ತಿದ್ದಾರೆ. ಅದೇನು ನನಗೆ ಸಂಬಂಧ ಇಲ್ಲದೆ ಇರೋ ವಿಚಾರ, ಸಂಬಂಧಪಟ್ಟವರು ಉತ್ತರ ಕೊಡ್ತಾರೆ. ಕನ್ನಡದ ಅಸ್ಮಿತೆಯನ್ನ ಕೆಳಗುವಂತ ಹೇಳಿಕೆಗಳು, ಅದಕ್ಕೆ ಸರ್ಕಾರ ಕನ್ನಡ ವಿಚಾರದಲ್ಲಿ ಯಾವುದೇ ಕ್ಲಿಯರ್ ಮಾಡೋ ಪ್ರಶ್ನೆ ಇಲ್ಲ. ಅದಕ್ಕೆ ಮುಖ್ಯಮಂತ್ರಿಯವರು ಇದ್ದಾರೆ, ಕನ್ನಡ ಸಂಸ್ಕೃತಿ ಇಲಾಖೆ ಮಂತ್ರಿಗಳು ಈಗ ಅವ್ರು ಸರಿಯಾಗಿ ಹೇಳಿಲ್ಲ ಅಂತ ತಾನೇ ನೀವು ಕೇಳ್ತಾ ಇರೋದು. ನೀವು ಅವ್ರು ಸರಿ ಇದ್ದಿದ್ರೆ ನೀವ್ ಯಾಕೆ ಪ್ರಶ್ನೆ ಮಾಡ್ತೀರಿ? ಸರಿಯಾಗಿ ಆಗದೆ ಇರೋದು ಕೇಳಿದಿರಿ. ರಾಜ್ಯದ ಮುಖ್ಯಮಂತ್ರಿಗಳಿದ್ದಾರೆ, ಕನ್ನಡ ಸಂಸ್ಕೃತಿ ಇಲಾಖೆ ಮಂತ್ರಿಗಳಿದ್ದಾರೆ. ಈಗ ಮಳೆ ಧಾರಾಕಾರ ಮಳೆ ಸುರಿತಾ ಇದೆ, ಡ್ಯಾಮ್ದು ಏನು ಪ್ರಾಬ್ಲಮ್ ಇಲ್ಲ ನಮಗೆ. ಈಗ 88ಕ್ಕೆ ಹೋಗಿದ್ದು ಈಗಾಗಲೇ 96 ಕಾಲೇ ಹೆಚ್ಚು ಕಮ್ಮಿ 100 ಬರ್ತಾ ಇದೆ. ದೇವರು ನಮಗೆ ಒಳ್ಳೇದು ಮಾಡ್ತಾ ಇದ್ದಾನೆ. ಕಳೆದ ಬಾರಿ ಯಾವ ರೀತಿ ಜುಲೈನಲ್ಲಿ ನಾವು ಪೂಜೆ ಮಾಡ್ತೇವೆ, ಸೊ ಈ ಬಾರಿನೂ ಜೂನ್ಗೆ ತುಂಬುವಂತ ವಾತಾವರಣ ಇದೆ. ಸ್ವಲ್ಪ ಮಳೆ ಕಂಟಿನ್ಯೂ ಆದ್ರೆ, ಬಟ್ ಆದ್ರೆ ಏನಾಗುತ್ತೆ, 110 ಅಡಿ ಆದ್ಮೇಲೆ ನಮ್ದು ಮೇಜರ್ ಫಿಲಪ್ ಆಗುತ್ತೆ. 112 ಅಡಿಗೆ 50%, ಇನ್ನು ಉಳಿದಿರೋ 12 ಅಡಿಗೆ 50%. ಹಾಗಾಗಿ ಈಗ ಏನು 100 ಅಡಿ ದಾಟುತ್ತೆ, ಇದು ನಮ್ಮ ಮುಖ್ಯ ಅಲ್ಲ. ಇನ್ನು ಮುಂದೆ ತಮಿಳುನಾಡಿಗೆ ಈ ಅಚ್ಚುಕಟ್ಟೆಲ್ಲ ಬೇಕಾದಷ್ಟು ಹೋಗ್ತಾ ಇದೆ. ಎಕ್ಸಸ್ ಇದು ಲೆಕ್ಕ ಬರಲ್ವಲ್ಲ. ಜೂನಿಂದ ಕೊಡೋದನ್ನ ನಾವು ಮುಂದಿನ ಇದಕ್ಕೆ ಕ್ಯಾರಿ ಓವರ್ ಮಾಡ್ಬೋದು. ಈಗ ಎಷ್ಟೇ ಹೋದ್ರೂ ಇಲ್ಲಕ್ಕೆಲ್ಲ ಕಬ್ನಿ ಆಲೆ ಫಿಲಪ್ ಆಗ್ತಾ ಇದೆ. ಕಬ್ನಿನಲ್ಲಿ ಹೆಚ್ಚು ಕಡಿಮೆ ನಿನ್ನೆ ಫಿಲಪ್ಪೇ ಆಗಿ 3 ಬಹುಶಃ ಅಂತ ಅನ್ಕೊಂಡಿದ್ದೀನಿ. ನಾನು ಇವತ್ತು ಮಾಹಿತಿ ತಗೊಂಡಿಲ್ಲ. ಕಬ್ನಿಯಿಂದ ನೇರವಾಗಿ ಈಗ ಫಿಲಪ್ ಆದ್ಮೇಲೆ ಜಾಸ್ತಿ ಹೋಗುತ್ತೆ. ಸೊ ಈಗಾಗಲೇ ಈ ಜೂನ್ನಲ್ಲಿ ಮೇನಲ್ಲಿ ಏನು ಹೋಗ್ಬೇಕಾಗಿತ್ತು ಅದು ಡಬಲ್ ಹೋಗ್ಬಿಟ್ಟಿದೆ. ಸರ್, ಕೃಷಿ ಚಟುವಟಿಕೆಗಳು ಯಾವ ಬಟ್ ಗೊಬ್ಬರದ ಕೊರತೆ ಶುರುವಾಗಿದೆ. ಇಲ್ಲ, ಕೃಷಿ ಚಟುವಟಿಕೆನಲ್ಲಿ ಯಾವ ಕೊರತೆನೂ ಇಲ್ಲ. ಕಳೆದ 2 ವರ್ಷ ನಾವು ಯಾವ ರೀತಿ, ಯಾಕೆ ಬರಗಾಲ ಇದ್ರೂ ಬಿತ್ತನೆ ಆಗಿತ್ತು, ಗೊಬ್ಬರ ಕೊಟ್ಟಿದ್ದು, ಬೀಜ ಕೊಟ್ಟಿದ್ದು. ಅದೇ ರೀತಿ ಕಳೆದ ಬಾರಿನೂ ಕೊಟ್ಟಿದ್ದು. ಈ ಬಾರಿನೂ ಸಹ ಯಾವುದೇ ಕೊರತೆ ಇಲ್ದಂಗೆ ಮಾಡ್ತೀವಿ. DAP ರಾಷ್ಟ್ರ ಮಟ್ಟದಲ್ಲೇ 50% ಅಷ್ಟೇ ಪ್ರೊಡಕ್ಷನ್ ಆಗ್ತಾ ಇರೋದು. ಸೊ ಅದು 2 ಉದ್ದೇಶದಿಂದ ಮಣ್ಣಿನ ಒಂದು ಇದನ್ನು ಹಾಳಾಗ್ತಾ ಇದೆ, ಹಾಗಾಗಿ ಪ್ರೊಡಕ್ಷನ್ನು ಕಡಿಮೆ ಆಗ್ತಾ ಇದೆ. ಸೊ ಕೇಂದ್ರದಿಂದ ಇಡೀ ಎಲ್ಲ ರಾಜ್ಯಕ್ಕೂ ಸಹ 33% DAP ಕೊಟ್ಟಿದ್ದಾರೆ. ನಾವು ಲಕ್ಕಿಲಿ ನಮ್ಮ ರಾಜ್ಯದಲ್ಲಿ ಹಿಂದೆ ಇದಕ್ಕೆ ಸ್ವಲ್ಪ ಸೇವ್ ಮಾಡಿ ಮತ್ತು ಗ್ರೀನ್ ಸೀಡ್ಸನ್ನು ಕೊಟ್ಟು ಯಾವುದೋ ಒಂದು ಪ್ರಯತ್ನ ಮಾಡಿ ಒಂದು ಮಟ್ಟಕ್ಕಿದೆ. ನಮ್ಮಲ್ಲಿ ಬೇರೆ ರಾಜ್ಯಕ್ಕಿಂತ ಬೆಟರ್ ಪೊಸಿಷನಲ್ಲಿ ಇದ್ದೀವಿ. DAP ಬೆಟರ್ ಪೊಸಿಷನಲ್ಲಿ ಇದ್ದೀವಿ. ನಮ್ಮೆಲ್ಲ ಮಂತ್ರಿಗಳಿಗೆ, ಶಾಸಕರಿಗೆ, ಸ್ಥಳೀಯ ರೈತ ಸಂಘಟನೆಗಳಿಗೆ ರಿಕ್ವೆಸ್ಟ್ ಮಾಡಿದ್ದೀವಿ. ಮುಂದಿನ ದಿನದಲ್ಲಿ ಬೇರೆ DAPನ ಕಡಿಮೆ ಮಾಡ್ಕೊಂಡು ಕಾಂಪ್ಲೆಕ್ಸು ಮತ್ತು ಸಾವಯವ ಗೊಬ್ಬರನ ಉಪಯೋಗಿಸೋದ್ರಿಂದ ಸೊ ಇಳುವರಿ ಜಾಸ್ತಿ ಆಗುತ್ತೆ, ಭೂಮಿ ಸ್ಟ್ರಾಂಗ್ ಆಗುತ್ತೆ ಅಂತ. ಅದರಿಂದ ಈ ವರ್ಷಕ್ಕೆ ಯಾವುದೇ ರೈತರಿಗೆ ತಾತ್ಕಾಲಿಕವಾಗಿ ಬಿತ್ತನೆ ಇರ್ಬೋದು, ಗೊಬ್ಬರ ಇರ್ಬೋದು, ಔಷಧಿ ಇರ್ಬೋದು, ತೊಂದರೆ ಇಲ್ದಂಗೆ ನಮ್ಮ ಸರ್ಕಾರ, ನಮ್ಮ ಇಲಾಖೆ ನೋಡ್ತಾರೆ. ಸರ್, ಗುಡ್ಡೆ ಕುಸಿತ ಆಗ್ತಿದೆಯಲ್ಲ ಮಳೆಯಿಂದಾಗಿ ಜಾಸ್ತಿ, CM ಅವರು ಏನಾದ್ರು ಈಗ ಸದ್ಯಕ್ಕೆ ತಕ್ಷಣ ದಿನೇಶ್ ಗುಂಡೂರಾವ್ ಅವ್ರನ್ನ ಕಳಿಸ್ಕೊಟ್ಟಿದ್ದಾರೆ. ಜಿಲ್ಲಾಧಿಕಾರಿಗಳು ದಿನೇಶ್ ಗುಂಡೂರಾವ್ ಅವ್ರನ್ನ ಮಂಗಳೂರು ಕಳಿಸ್ಕೊಟ್ಟಿದ್ದಾರೆ. ಇವತ್ತು ನಾಳೆ GCCO ಕಾನ್ಫರೆನ್ಸ್ ಇರೋದ್ರಿಂದ ಇದು ಇಂಪಾರ್ಟೆಂಟ್. ಇದು ನೋಡ್ಕೊಂಡು ಮುಂದೆ ಪ್ಲಾನ್ ಮಾಡ್ತಾರೆ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ Facebook, Instagram, X ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.